ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾನು ನಿಮ್ಮೆಲ್ಲರ ಜೊತೆ ಧ್ಯಾನದ ಬಗ್ಗೆ ಸ್ವಲ್ಪ ಮಾತನಾಡಿದ್ದೆ ಅಲ್ವಾ? ಅದರ ಮುಂದುವರಿದ ಭಾಗ ಮತ್ತು ಧ್ಯಾನದ ಬಗ್ಗೆ ಅನುಭವ ಇರುವಂತಹವರು ನೀಡಿರುವಂತಹ ಕೆಲವು ಸಲಹೆಗಳನ್ನು ನಾನು ನಿಮ್ಮೆಲ್ಲರೊಂದಿಗೂ ಹಂಚಿಕೊಳ್ಳಲಿದ್ದೇನೆ ಈ ದಿನ. ಈಗ ಧ್ಯಾನದ ಅಭ್ಯಾಸ ಮಾಡುತ್ತಿರಬೇಕಾದ್ರೆ ಅದರ ನಿರಂತರತೆ ಕಾಪಾಡೋದು ತುಂಬಾನೇ ಕಷ್ಟವಾಗುತ್ತೆ. ಆಗಾಗ ನಾವೆಲ್ಲರೂ ವಿಫಲವಾಗುತ್ತಲೇ ಇರುತ್ತೇವೆ. ಇದನ್ನು ಸೋಲು ಅಂತ ಯಾವತ್ತೂ ಭಾವಿಸಲೇಬಾರದು. ಜೀವನದ ಕೊನೆ ಉಸಿರಿರೋವರೆಗೂ ಇದೊಂದು ಅನಿವಾರ್ಯ ಕ್ರಿಯೆ ಅಂತ ಭಾವಿಸಿ ಅಭ್ಯಾಸವನ್ನು ಮುಂದುವರಿಸುವಂಥದ್ದು. ಇಲ್ಲಿ ಸೋಲು ಗೆಲುವು ಅಂತ ಪ್ರಶ್ನೆಯೇ ಬರೋದಿಲ್ಲ. ಇದೊಂದು ಅನುಭವ ಅಷ್ಟೇ. ಮತ್ತೊಂದು ಅತ್ಯಂತ ಪ್ರಮುಖ ವಿಷಯ ಅಂದರೆ, ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಧ್ಯಾನ ಮಾಡೋದು ತುಂಬಾನೇ ಕಷ್ಟವಾಗುತ್ತೆ. ಅಂದರೆ ನಮ್ಮ ಮನಸ್ಸು ಸರಿ ಇಲ್ಲದೆ ಇದ್ದಾಗ, ನಾವೇನೋ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಧ್ಯಾನ ಮಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಆದರೆ ಅಂತಹ ಸಮಯದಲ್ಲೇ ಎಲ್ಲರಿಗೂ ಧ್ಯಾನದ ಅಗತ್ಯ ಬಹಳ ಇರುತ್ತದೆ. ನಾವೆಲ್ಲರೂ ಶಾಂತ ಮತ್ತು ಸಾಮಾನ್ಯ ಮನಸ್ಸಿನ ಸ್ಥಿತಿಯಲ್ಲಿದ್ದಾಗ ಧ್ಯಾನ ಮಾಡುವಂಥದ್ದು ಬಹಳ ಸುಲಭ. ಋಷಿ ಮುನಿಗಳು, ಸಾಧುಸಂತರು ಇದನ್ನೇ ಮಾಡುವುದು. ಅವರೆಲ್ಲರಿಗೂ ಇದೊಂದು ರೀತಿಯ ಅನಿವಾರ್ಯ ಕ್ರಿಯೆ ಆಗಿರುವಂಥದ್ದು. ಆದರೆ ನಿಮ್ಮಂಥ ಸಾಮಾನ್ಯ ಜನರು ಋಷಿ ಮುನಿಗಳ ರೀತಿಯಲ್ಲಿ ಧ್ಯಾನವನ್ನು ನೋಡಲೇಬಾರದು. ಅದಕ್ಕೆ ಹೋಲಿಕೆ ಕೂಡ ಮಾಡಬಾರದು. ಅವರ ಉದ್ದೇಶವೇ ಬೇರೆ ಮತ್ತು ಆಳವಾದದ್ದು. ನಿಮ್ಮಂತಹ ಸಾಮಾನ್ಯ ಜನರಿಗೆ ಬೇಕಾಗಿರುವಂಥದ್ದು ನಮ್ಮೆಲ್ಲರಿಗೂ ಲಭ್ಯವಿರುವಂತಹ ವ್ಯವಸ್ಥೆಯಲ್ಲೇ ಅದರ ಪ್ರಯೋಜನವನ್ನು ಪಡೆಯುವಂಥದ್ದು ಮಾತ್ರ. ಅದೇ ನಿಮ್ಮೆಲ್ಲರ ನಿರೀಕ್ಷೆ ಆಗಿರುವಂಥದ್ದು. ಮನಸ್ಸು ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಇರುವಂತಹ ಸಮಯದಲ್ಲಿ ನಾವು ಕನಿಷ್ಠ ಸ್ವಲ್ಪ ಮಟ್ಟಿಗಾದರೂ ಧ್ಯಾನವನ್ನು ಮಾಡಿದರೆ ಬಹುದೊಡ್ಡ ತಪ್ಪುಗಳು ಆಗುವುದನ್ನು ತಪ್ಪಿಸುತ್ತದೆ. ಜೊತೆಗೆ ಧ್ಯಾನ ಒಂದರಿಂದಲೇ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ಎಂಬ ಭ್ರಮೆಗಂತೂ ಒಳಗಾಗಲೇಬಾರದು. ಜ್ಞಾನಕ್ಕೆ ಇರುವಂತಹ ಶಕ್ತಿ ಧ್ಯಾನಕ್ಕೆ ಇಲ್ಲವೇ ಇಲ್ಲ. ಬುದ್ಧ, ಮಹಾವೀರರು, ಪರಮಹಂಸರು, ಸ್ವಾಮಿ ವಿವೇಕಾನಂದ ಮುಂತಾದವರೆಲ್ಲರೂ ಧ್ಯಾನವನ್ನು ಅತಿ ಹೆಚ್ಚು ಅನುಭವಿಸಿರುವಂಥವರು. ಆದರೆ ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಅವರಲ್ಲಿರುವಂತಹ ಜ್ಞಾನ ಮತ್ತು ಪರಿಶ್ರಮ ಇಲ್ಲಿ ಬಹಳ ಪಾತ್ರವನ್ನು ವಹಿಸುತ್ತದೆ. ಆದರೆ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಅವರಲ್ಲಿರುವಂತಹ ಜ್ಞಾನ ಮತ್ತು ಪರಿಶ್ರಮ ಇವರೆಲ್ಲರ ಬಾಳಿನಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು. ನಾನೀಗ ಧ್ಯಾನದ ಗುರುಗಳು ಮತ್ತು ತಿಳಿದವರು, ಅನುಭವ ಇರುವಂಥವರು ಹೇಳಿರುವಂತಹ ಕೆಲವು ಮಾತುಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಿದ್ದೇನೆ. ಇದನ್ನು ಒಪ್ಪುವ ಅಥವಾ ತಿರಸ್ಕರಿಸುವ ಸಂಪೂರ್ಣ ಸ್ವಾತಂತ್ರ್ಯ ನಿಮ್ಮೆಲ್ಲರಿಗೂ ಇರುವಂಥದ್ದು. ಆದರೆ ಈ ಧ್ಯಾನದಿಂದ ಮಾತ್ರ ಯಾವುದೇ ರೀತಿಯ ದುಷ್ಪರಿಣಾಮವಂತೂ ಇಲ್ಲ ಎಂಬುದನ್ನು ಮಾತ್ರ ನಾನು ಖಚಿತವಾಗಿ ಹೇಳಬಲ್ಲೆ. ಜೊತೆಗೆ ಜೀವನದ ಸಂಕಷ್ಟದ ಸಮಯದಲ್ಲಿ ಅತಿ ದೊಡ್ಡ ಅನಾಹುತಕ್ಕೆ ಕೈ ಹಾಕುವಂತಹ ಮನಸ್ಥಿತಿಯನ್ನು ತಡೆದು ಬದುಕನ್ನು ಎದುರಿಸುವಂತಹ ಆತ್ಮವಿಶ್ವಾಸ ಮಾತ್ರ ಖಂಡಿತ ಜ್ಞಾನದಿಂದ ಸಾಧ್ಯ ಎಂದು ನಾನು ಹೇಳಬಲ್ಲೆ. ಧನ್ಯವಾದಗಳು.